ಕಳೆದ 2017ರಿಂದ ಈಚಿನ ಪ್ರತಿ ವರ್ಷದ ಮಳೆಗಾಲದಲ್ಲಿ ಆಶ್ಲೇಷ ಮಳೆ ಹಾಗೂ ಆಗಸ್ಟ್ ತಿಂಗಳು ಸನ್ನಿಹಿತವಾದರೆ ಕಾವೇರಿ ನದಿ ತಗ್ಗು ಪ್ರದೇಶಗಳ ಮಂದಿಗೆ ಪ್ರಯಾಸಕ್ಕೆ ಸಿಲುಕುತ್ತಾರೆ. ಕಾರಣ ಮಳೆಗೆ ಕಾವೇರಿ ಉಕ್ಕಿ ಹರಿದು ಅನಾಹುತ ಸೃಷ್ಟಿಸಿರುವುದರಿಂದ ನದಿ ಪಾತ್ರದ ತಗ್ಗು ಪ್ರದೇಶಗಳು ಜಲಾವೃತಗೊಳ್ಳುವುದಾಗಿದೆ. ಕಳೆದ 3-4 ಬಾರಿಯೂ ಇದೇ ಮಳೆಗಾಲದಲ್ಲಿ ಆಗಸ್ಟ್ ತಿಂಗಳಿನ ಆಶ್ಲೇಷ ಮಳೆಯಲ್ಲಿಯೇ ಕಾವೇರಿ ನದಿ ಕಾವು ಏರಿ ಹರಿಯುವ ಕಾರಣ ತಗ್ಗು ಪ್ರದೇಶಗಳ ಮನೆಗಳು ಜಲಾವೃತವಾಗುವುದು ಹಾಗೂ ನದಿ ಪಾತ್ರದಲ್ಲಿ ರೈತರು ಕೈಗೊಳ್ಳುವ ಕೃಷಿ ಚಟುವಟಿಕೆಗಳು ಕೂಡ ಮುಳುಗಡೆಯಾಗುವ ಕಾರಣ ಮಂದಿ ಸಹಜವಾಗಿಯೇ ಆತಂಕಕ್ಕೆ ಒಳಗಾಗುತ್ತಾರೆ. ಪ್ರತಿ ವರ್ಷದ ಮಳೆಗಾಲಿಯಲ್ಲಿಯೂ ನದಿ ಪಾತ್ರದ ತಗ್ಗು ಪ್ರದೇಶಗಳ ಮಂದಿಯ ಸಂಕಟಕ್ಕೆ ಮುಕ್ತಿಯೇ ಇಲ್ಲವೇ ಎಂಬ ಪ್ರಶ್ನೆ ಆಡಳಿತಾರೂಢರು ಉತ್ತರಿಸಬೇಕಿದೆ. ಯಾಕಂದ್ರೆ ಸಾಲ ಸೋಲ ಮಾಡಿ ಕಟ್ಟಿದ ಮನೆಗಳು ಮಳೆಗಾಲದಲ್ಲಿ ಜಲಾವೃತವಾದರೆ ಮನೆ ಮಂದಿಯ ಪರಿಸ್ಥಿತಿ ಏನಾಗಬೇಡ, ಇನ್ನು ವಯೋವೃದ್ಧರ ಮಕ್ಕಳ ಗತಿ ಮತ್ತೇನು ಎಂಬ ಆತಂಕ ದುಗುಡ ದುಮ್ಮಾನಗಳಲ್ಲಿಯೇ ಮಳೆಗಾಲದ ಬದುಕು ಕಟ್ಟುವ ಮಂದಿಗೆ ಆಳುವವರು ಧ್ವನಿಯಾಗಬೇಕಿದೆ. ಕುಶಾಲನಗರದ ಸಾಯಿ ಬಡಾವಣೆ ಹಾಗೂ ಕುವೆಂಪು ಬಡಾವಣೆಗಳಲ್ಲಿ ಸ್ಥಳೀಯ ನೆರೆ ಸಂತ್ರಸ್ತರ ಕೋರಿಕೆ ಮೇರೆಗೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಜನವಸತಿಗೆ ನದಿಯ ಪ್ರವಾಹ ಬಾರದಂತೆ ನದಿಗೆ ತಡೆಗೋಡೆ ಕಟ್ಟುತ್ತಿದ್ದಾರೆ. ಆದರೆ ಆ ಕಾಮಗಾರಿ ಸಕಾಲದಲ್ಲಿ ಆರಂಭವಾಗದೆ ಆಮೆಗತಿಯಲ್ಲಿ ಸಾಗಿರುವುದು ಹಾಗೂ ಅವೈಜ್ಞಾನಿಕವಾಗಿ ಕೂಡಿದೆ ಎಂಬುದು ಅಲ್ಲಿನ ಜನವಸತಿ ಪ್ರದೇಶದ ನೆರೆ ಸಂತ್ರಸ್ತರ ಅಳಲಾಗಿದೆ. ಈ ಬಾರಿ ಮತ್ತದೇ ಜಲಪ್ರವಾಹ ಸಂಭವಿಸುತ್ತದೆ ಎಂಬ ಭವಿಷ್ಯ ನುಡಿದಿರೋ ಕೋಡಿಮಠದ ಶ್ರೀಗಳ ಹೇಳಿಕೆ ಕಾವೇರಿ ಹಾಗೂ ಹಾರಂಗಿಯ ನದಿ ತಗ್ಗು ಪ್ರದೇಶಗಳ ಮಂದಿಯ ನಿದ್ದೆಗೆಡಿಸಿದೆ. ಅವ್ರು ಅಲ್ಲಿಗೆ ಹೋಗ್ಬಿಟ್ಟು ಕರೀತಾರೆ ಅಂದ್ಬಿಟ್ಟು ಎಲ್ಲ ಉಸಿರುಗಟ್ಟೆ